ಆದ್ರೆ ಇವತ್ತು ನಾನು ಒಂದು ಕೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ನೀವು ನೋಡಿರ್ಬೋದು, ಮಂಗಳೂರಿನಲ್ಲಿ ಇಡೀ ಮಂಗಳೂರಿನಲ್ಲಿ ಅಲ್ಲಲ್ಲಿ ಒಂದು ಸಣ್ಣ ಒಂದು ಪೊಲೀಸರದೊಂದು ಇದಾಕಿದ್ದಾರೆ, ಏನು ಔಟ್ ಪೋಸ್ಟ್, ಚೌಕಿದಾರ್, ಹೌದಾ? ರಾಜ್ಯ ಸರ್ಕಾರದಿಂದ ಕೇಳಿ, ರಾಜ್ಯ ಸರ್ಕಾರದಿಂದ ಮಹಾನಗರ ಪಾಲಿಕೆ ಹತ್ರ ಯಾವುದೇ ರೀತಿಯ ಅಭಿಪ್ರಾಯಗಳನ್ನ ಪಡ್ಕೊಳ್ಳದೆ, ಪೊಲೀಸ್ ಇಲಾಖೆಯಿಂದ ಅಭಿಪ್ರಾಯವನ್ನು ಪಡ್ಕೊಳ್ಳದೆ ಅಲ್ಲಿ ಮಂತ್ರಿ ಯಾವುದೋ ಒಂದು ವ್ಯಕ್ತಿಗೆ ಟೆಂಡರ್ ಮಾಡಿ ಆ ಆರ್ಡರ್ ಕೊಟ್ಟಾಗಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಗೆ ಬಿಡಿ, ಕಾರ್ಪೊರೇಷನ್ ಪೊಲೀಸ್ ಇಲಾಖೆ ಗಮನ ಇಲ್ಲ. ಪೊಲೀಸ್ ಇಲಾಖೆ ಕೇಳಿದೆ ನಾವು, ಅಲ್ಲಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಯಾರು ಹಾಕಿದಾರೆ ಅಂತ ಕೇಳ್ತಾರೆ. ಹಾಕಿದ್ರೆ ನೀವು ನೋಡಿಲ್ಲ. ಹೌದು, ನಾನು ಏನು ಮಹಾನಗರ ಪಾಲಿಕೆ ನಿಮ್ಮ ಹತ್ರ ಎಲ್ಲಿ ಚೆಕ್ ಪೋಸ್ಟ್ ಆಗ್ಬೇಕು? ಮಂಗಳೂರಿನಲ್ಲಿ ಒಂದು ರಿಕ್ಷಾ ಸ್ಟ್ಯಾಂಡ್ ಮಾಡಬೇಕು, ಮಂಗಳೂರಿನಲ್ಲಿ ಒಂದು ನಲ್ಲಿ ನೀರು ಹಾಕ್ಬೇಕಾದ್ರೆ ಪೊಲೀಸು, ಕಾರ್ಪೊರೇಷನ್, RTO ಎಲ್ಲ ಒಟ್ಟಾಗಿ ಎಲ್ಲಿ ಹಾಕಬೇಕು, ಎಲ್ಲಿ ಮಾಡಬೇಕು ಅಂತೇಳಿ ಪರ್ಮಿಷನ್ ತಗೊಳ್ಬೇಕು. ಒಂದು ಮಂಗಳೂರಿನಲ್ಲಿ ಒಂದು ಹಂಸ ಹಾಕಬೇಕು ಅಂತ ಹೇಳಿದ್ರೆ ಒಂದು ರಸ್ತೆಗೆ ಪೊಲೀಸ್ ಇಲಾಖೆ ಮತ್ತು ಕಾರ್ಪೊರೇಷನ್ ಅವರು ಒಟ್ಟಾಗಿ ಜಂಟಿ ಸರ್ವೆ ಮಾಡಿ ಅನುಮೋದನೆಯನ್ನು ಕೊಟ್ಟರೆ ಮಾತ್ರ ಆಗೋದು. ಈಗ ಫುಟ್ಪಾತ್ ಮೇಲೆ ಕೂಡ ಒಂದು ಪೊಲೀಸ್ ಔಟ್ ಪೋಸ್ಟ್ ಹಾಕಿದ್ದಾರೆ. ಅವ ಬೆಂಗಳೂರಿನವನು ಯಾರೋ ಬಂದು ಒಂದು ಡಮ್ ಪೊಲೀಸ್ ಹಾಸ್ಪಿಟಲ್ ಹಾಕ್ತಾ ಇದ್ದಾರೆ. ಅವನಿಗೆ ಮಂತ್ರಿಗಳಲ್ಲಿ ಟೆಂಡರ್ ಕೊಟ್ಟು ಬಿಟ್ಟಿದ್ದಾರಂತೆ. ಇಲ್ಲಿ ಕಮಿಷನರಿಗೂ ಗೊತ್ತಿಲ್ಲ, ಇಲ್ಲಿ ಪೊಲೀಸ್ ಇಲಾಖೆಗೂ ಗೊತ್ತಿಲ್ಲ, ಇಲ್ಲಿ RTO ಅವರಿಗೂ ಗೊತ್ತಿಲ್ಲ, ಶಾಸಕರಿಗೂ ಗೊತ್ತಿಲ್ಲ, ಮಾಜಿ ಕಾರ್ಪೊರೇಟರ್ಗಳಿಗೂ ಗೊತ್ತಿಲ್ಲ. ಈಗಿನ ನಗರಾಭಿವೃದ್ಧಿ ಇಲಾಖೆ ಮಂತ್ರಿ ಭೈರತಿ ಸುರೇಶ್ ಅವರು ಅಂದ್ರೆ ಅಲ್ಲಿ ಕೂತ್ಕೊಂಡು ಮಂಗಳೂರನ್ನ, ಇಲ್ಲಿ ಮಂಗಳೂರನ್ನ ಮಾರೋದು. ಆಯ್ತಾ? ಮಂಗಳೂರನ್ನ ಮಾರ್ಲಿಕ್ಕೆ ಅದು ಒಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗಿ ಆಯ್ತು.